ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಮ್ಮ ಒಂದು ಬ್ಲಾಗನ್ನು ನಮಗೆ ಗೂಗಲಲ್ಲಿ ರ್ಯಾಂಕ್ ಆಗ್ತಾ ಇಲ್ಲ. ಸೊ ಅಂತಂದರೆ ನಮ್ಮೊಂದು ಬ್ಲಾಗು ಗೂಗಲಲ್ಲಿ ರ್ಯಾಂಕ್ ಆಗ್ತಾ ಇಲ್ಲ. ಸೊ ಮೊದಲೆಲ್ಲ ಏನಾಗ್ತಿತ್ತು, ಗೂಗಲಲ್ಲಿ ಸ್ವಲ್ಪ ಸ್ವಲ್ಪ ರ್ಯಾಂಕ್ಗಳು ಆಗ್ತಾ ಇತ್ತು ಬ್ಲಾಗ್ಗಳು. ಸೊ ಇವಾಗ ನಿಮ್ದು ಅಷ್ಟೇ ಅಲ್ಲ, ಯಾರ್ದು ಕೂಡ ಬ್ಲಾಗ್ಗಳು ರ್ಯಾಂಕ್ ಆಗ್ತಿಲ್ಲ. ಸೊ ಯಾಕೆ, ಏನದು ಅನ್ನೋದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೊದಲೆಲ್ಲ ಏನಪ್ಪ ಅಂತಂದರೆ, ಗೂಗಲಲ್ಲಿ ಸರ್ಚ್ ಮಾಡಿದಾಗ ಏನಾಗ್ತಿತ್ತು ಅಂತಂದರೆ, ಒಂದು ಯಾವುದೋ ಒಂದು ನಮ್ಮ ಒಂದು ಪ್ರಾಬ್ಲಮ್ ಇದೆ, ಏನೋ ಒಂದು ಕೀವರ್ಡನ್ನು ನಾವು ಸರ್ಚ್ ಮಾಡಿದ್ವಿ ಅಂತಂದರೆ ಅಲ್ಲಿ ಏನು ಬರ್ತಾ ಇತ್ತಿದ್ದು ಮೊದಲು. ಸೊ ನ್ಯೂಸ್ ವೆಬ್ಸೈಟ್ಗಳು ಕೀವರ್ಡ್ ರಿಲೇಟೆಡ್ ಇರುವಂಥ ವೆಬ್ಸೈಟ್ಸ್ಗಳು, ಬ್ಲಾಗ್ಗಳು ತುಂಬಾ ಬರ್ತಾ ಇತ್ತು. ಬಟ್ ಇವಾಗ ಏನಂತಂದರೆ ತುಂಬಾ ಚೇಂಜ್ ಆಗಿಬಿಟ್ಟಿದೆ ಗೂಗಲ್. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ನೀವೇನಾದರೂ ಬ್ಲಾಗಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಒಂದು ಬೆಸ್ಟ್ ಒಂದು ಹೋಸ್ಟಿಂಗ್ ಪ್ರೊವೈಡರ್ ಕಂಪ್ನಿ ಬೇಕಾಗುತ್ತೆ. ಸೊ ಆ ಹೋಸ್ಟಿಂಗ್ ಕಂಪ್ನಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವುದಪ್ಪ ಅಂತಂದರೆ ಹೋಸ್ಟಿಂಗರ್. ಸೊ ಹೋಸ್ಟಿಂಗರಲ್ಲಿ ನಿಮಗೆ ಒಂದು ಬೆಸ್ಟ್ ಆಪರ್ಚುನಿಟಿಗಳು ನಿಮಗೆ ನಡೀತಾ ಇರುತ್ತೆ ಅವಾಗವಾಗ. ಸೊ ನೀವು ಇನ್ ಕೇಸ್ ಹೊಸದಾಗಿ ಬ್ಲಾಗಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಹೋಸ್ಟಿಂಗರಲ್ಲಿ ಹೋಸ್ಟಿಂಗನ್ನು ಬೈ ಮಾಡಿ. ಡೊಮೈನ್ ಕೂಡ ಅಲ್ಲಿ ಫ್ರೀಯಾಗಿ ಸಿಗುತ್ತೆ, SSL ಸರ್ಟಿಫಿಕೇಟ್ ಫ್ರೀಯಾಗಿ ಸಿಗುತ್ತೆ, ಫ್ರೀ ಇಮೇಲ್ಸ್ ಕೂಡ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ನಿಮಗೆ ಇನ್ನೂ ಎಕ್ಸ್ಟ್ರಾ ಡಿಸ್ಕೌಂಟ್ ಬೇಕಪ್ಪ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಿಗುತ್ತೆ. ಸೊ ಅದರ ಮುಖಾಂತರ ಹೋಗಿ ಬೈ ಮಾಡಿದ್ರೆ ಅಂತಂದರೆ ನಿಮಗೆ ಇನ್ನೂ 10% ಡಿಸ್ಕೌಂಟ್ ಅಲ್ಲಿ ನಿಮಗೆ ಸಿಗುತ್ತೆ. ಸೊ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಇನ್ ಕೇಸ್ ನೀವೇನಾದ್ರು ಬ್ಲಾಗಿಂಗ್ ಮಾಡಬೇಕಂತಂದರೆ ಕಂಪ್ಲೀಟ್ ಸಿರೀಸ್ ವೀಡಿಯೋಸ್ ನನ್ನ ಒಂದು ಇದರಲ್ಲಿ ಸಿಗುತ್ತೆ, ಚಾನಲಲ್ಲಿ ಹೋಗ್ಬಿಟ್ಟು ನೋಡಿ ಹೊಸದಾಗಿ ಬ್ಲಾಗಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಇವಾಗ ಟಾಪಿಕ್ಗೆ ಬರೋಣ. ಏನಂತಂದರೆ, ನಾವೇನಾದರೂ ಸರ್ಚ್ ಮಾಡಿದಾಗ ಗೂಗಲಲ್ಲಿ ಏನು ಬರ್ತಾ ಇತ್ತು, ಮೊದಲಿಗೆಲ್ಲ ಆ ರಿಲೇಟೆಡ್ ಇರುವಂಥ ಬ್ಲಾಗ್ಗಳು, ವೆಬ್ಸೈಟ್ಗಳು ಅದೆಲ್ಲ ಬರ್ತಾ ಇತ್ತು. ಬಟ್ ಇವಾಗ ಏನಾಗಿದೆ ಅಂತಂದರೆ, ಗೂಗಲ್ ಅಪ್ಡೇಟ್ ಆಗಿ ಆದ ಮೇಲೆ, ಅಂದರೆ AI ಅನ್ನೋದು ಬಂದಾದ ಮೇಲೆ ಸರ್ಚ್ ಮಾಡಿದ ಕೂಡ ಏನಾಗುತ್ತಪ್ಪ ಅಂತಂದರೆ AI ಸಜೆಷನ್ಸ್ ಅಂತ ಬಂದ್ಬಿಡುತ್ತೆ. ಸೊ ಅದೇ ಜನರೇಟ್ ಮಾಡಿಕೊಂಡು ಅಲ್ಲಿರುವಂಥ ಆನ್ಸರ್ಸ್ನ ಕೊಟ್ಬಿಡುತ್ತೆ. ಸೊ ಆ ಕೊಡೋದ್ರಿಂದ ಏನಾಗತ್ತಪ್ಪ ಅಂತಂದರೆ, ಮೊದಲು ಸ್ಟಾರ್ಟಿಂಗಲ್ಲಿ ಫಸ್ಟ್ ಒಂದು ಏನು ಬರುತ್ತೆ, AI ಸಜೆಷನಲ್ಲೇ ಬಂದ್ಬಿಡುತ್ತೆ. ಕೆಳಗಡೆ ಅದಾದ ಮೇಲೆ ಸ್ಪಾನ್ಸರ್ಡ್ ಬರುತ್ತೆ, ಅಂದರೆ ಆ್ಯಡ್ಸ್ ಯಾರ್ಯಾರೆಲ್ಲ ಹಾಕಿರ್ತಾರಲ್ಲ ಅದು ಬರುತ್ತೆ. ಅದಾದ ಮೇಲೆ ಆರ್ಗ್ಯಾನಿಕಲ್ಲಿ ಇರುವಂಥ ಒಂದು ಕೆಲವೊಂದು ಬ್ಲಾಗ್ಗಳು, ವೆಬ್ಸೈಟ್ಸ್ಗಳು ಬರ್ತಾ ಹೋಗುತ್ತೆ. ಸೊ AI ನಾವು ಕೇಳಿರುವಂಥ ಕ್ವಶನ್ಗೆ ಅಲ್ಲೇ ಆನ್ಸರ್ ಮಾಡಿ ಆದ ಮೇಲೆ ಕೆಳಗಡೆ ಹೋಗಿ ಬ್ಲಾಗ್ಗಳನ್ನು ಯಾರು ನೋಡ್ತಾರೆ. ಸೊ ಇದೊಂದು ಪ್ರಾಬ್ಲಮಿಂದ ಏನಾಗ್ತಿದೆ ಅಂತಂದರೆ, ನಮ್ಮ ಒಂದು ಬ್ಲಾಗ್ ಅಥವಾ ವೆಬ್ಸೈಟ್ಸ್ಗಳಿಗೆ ಟ್ರಾಫಿಕ್ ಅನ್ನೋದು ತುಂಬ ಕಡಿಮೆ ಆಗಿಬಿಟ್ಟಿದೆ. ಅಂತಂದರೆ ಟ್ರಾಫಿಕ್ಕು ಕಡಿಮೆ ಅಂತಲ್ಲ, ತುಂಬಾ ಕಡಿಮೆ ಆಗಿದೆ. ಸೊ ಮೊದಲೆಲ್ಲ ಕ್ಲಿಕ್ ಮಾಡಿ ನೋಡ್ತಾ ಇದ್ರು. ಇವಾಗ ಏನಂತಂದರೆ ಅದು ತೋರಿಸ್ತಾನೆ ಇಲ್ಲ ಗೂಗಲ್. ಹೆಂಗೆ ಬರುತ್ತೆ ಆರ್ಗ್ಯಾನಿಕ್ ಆಗಿ? ಸೊ ಆರ್ಗ್ಯಾನಿಕ್ ಆಗಿ ಟ್ರಾಫಿಕನ್ನು ತರಿಸೋದು ನಮ್ಮ ಬ್ಲಾಗ್ಗಳಿಗೆ ಅಂದರೆ ತುಂಬ ಡಿಫಿಕಲ್ಟ್ ಆಗಿಬಿಟ್ಟಿದೆ ಇವಾಗ. ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಆದಷ್ಟು ಸೋಷಿಯಲ್ ಮೀಡಿಯಾನ ನಾವು ಇದು ಮಾಡ್ಕೋಬೇಕಾಗತ್ತೆ. ಟೆಲಿಗ್ರಾಮ್ಗಳನ್ನು ಯೂಸ್ ಮಾಡ್ಕೋಬೇಕಾಗತ್ತೆ, ಯೂಟ್ಯೂಬನ್ನು ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ಇದೆಲ್ಲ ಯೂಸ್ ಮಾಡಿಕೊಂಡು ಸ್ವಲ್ಪ ನಮ್ಮ ಒಂದು ಏನು ನಮ್ಮ ವಿಸಿಟರ್ಸ್ ಇರ್ತಾರೆ, ಇಲ್ಲ ಆಡಿಯನ್ಸ್ ಇರ್ತಾರೆ, ಅವ್ರನ್ನೆಲ್ಲ ಸ್ವಲ್ಪ ಮಾಡಿಕೊಂಡು ಇದು ಮಾಡಿದ್ವಿ ಅಂತಂದರೆ, ಸೊ ನಮ್ಮ ಒಂದು ಬ್ಲಾಗ್ ನಾವು ಇನ್ ಕೇಸ್ ಶೇರ್ ಮಾಡಿದ್ವಿ ಅಂತ ಅದರಿಂದ ಅಷ್ಟೋ ಇಷ್ಟೋ ಟ್ರಾಫಿಕ್ ಬರುತ್ತೆ. ಸೊ ಯಾವಾಗಲೂ ಒಂದೊಂದು ಸಾರಿ ಗೂಗಲಿಂದ ಕೂಡ ಡಿಸ್ಕವರ್ ಆನ್ ಆಗಿತ್ತು ಅಂತಂದರೆ, ಡಿಸ್ಕವರಲ್ಲಿ ಹೋದಾಗ ಅದರಿಂದ ಕೂಡ ಸ್ವಲ್ಪ ಟ್ರಾಫಿಕ್ ಬರುತ್ತೆ. ಸೊ ಈ ರೀತಿ ಒಂದು ಏನಾಗ್ತಿದೆ ಅಂತಂದರೆ, ಗೂಗಲ್ AI ಅಪ್ಡೇಟ್ ಆದ ಮೇಲೆ ನಮ್ಮ ಒಂದು ಬ್ಲಾಗ್ಗಳಿಗೆ 100% ಆಗಿ ಒಂದು ಏನಾಗ್ತಿದೆ ಅಂತಂದರೆ, ಟ್ರಾಫಿಕ್ ಅನ್ನೋದು ತುಂಬ ಪೂರ್ತಿಯಾಗಿ ಡೌನ್ ಆಗಿಬಿಟ್ಟಿದೆ. ಸೊ ಇದೊಂದು ಮಾಹಿತಿ ಸ್ನೇಹಿತರೆ, ಏನಂತಂದರೆ ಆದಷ್ಟು ಸೋಷಿಯಲ್ ಮೀಡಿಯಾಗಳನ್ನು ಫೋಕಸ್ ಮಾಡಿ ಬ್ಲಾಗಿಂಗ್ ಜೊತೆಗೇನೆ ಬ್ಲಾಗಿಂಗ್ಗಳನ್ನು, ನಿಮ್ಮ ಬ್ಲಾಗ್ ಪೋಸ್ಟ್ಗಳನ್ನು ಪ್ರಮೋಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ದುಡ್ಡಿತ್ತಂದರೆ ಪ್ರಮೋಟ್ ಮಾಡ್ಬೋದು, ನೀವು ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ, ಅದರಿಂದ ಒಳ್ಳೆ ಟ್ರಾಫಿಕನ್ನೇ ಬರುತ್ತೆ. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.